ನಿನ್ನೆ ಸಾಯಂಕಾಲ 4-5 ಗಂಟೆ ಮೇಲೆ ಗೊತ್ತಾಯ್ತು ಸರ್. 5 ಗಂಟೆ 7 ಗಂಟೆವರೆಗೂ ಏನು ಕೆಲಸ ಮಾಡ್ಕೊಂಡಿದ್ರು? ಏನು ಕೂಲಿ ಕೆಲಸ ಮಾಡ್ಕೊಂಡಿದ್ದ. ಕೂಲಿ ಕೆಲಸ ಮಾಡ್ಕೊಂಡಿದ್ವಿ ಅಲ್ಲೇ ಇಲ್ಲಿ ನಾಗೆ ಹೋಟ್ಲಲ್ಲಿ ಸಪ್ಲೈ ಮಾಡ್ಕೊಂಡಿದ್ದೆ ಸರ್. ಸಪ್ಲೈ ನಂಜೂರಲ್ಲಿ ಸಪ್ಲೈ ಕೆಲಸ ಯಾರು ಮಾಡಿರೋದು ಅನುಮಾನ ಇದೆಯಾ ಸರ್. ಮನ ಇತ್ತು ಆ ಮಾಡೋ ಒಂದು ಮಲಗಿದ್ದವ್ ನಾನು ನಿದ್ಗೆಟ್ಟಿದ್ದಾವ ಮಲಗಿದ್ದವನು ಕರ್ಕೋಗೋಣವ ಕರ್ಕೋಗಿ ಅಲ್ಲಿ ಆ ರೀತಿ ಮಾಡಿರೋ ಸರ್. ಅವನು ಬರಲ್ಲ ಅಂತಿದ್ದವನು ಹಿಂಸೆ ಮಾಡಿ ಕರ್ಕೊಂಡೋಗೋಣ. ಕರ್ಕೊಂಡು ಹೋಗಿರೋದು. ಹಾಂ ಇವ್ರ ಹೆಸರು ನಿಮ್ಮ ಮಗನ ಹೆಸರು? ನಂಜು ಸ್ವಾಮಿ ಅಂತ ಸರ್. ಎಷ್ಟು ಹೊಸ ವಯಸ್ಸು? 22-23 ನಡೀತಾವೆ ಸರ್. 22-23. ಸಂಜೆ ಗೊತ್ತಾಯ್ತಾ ನಿಮಗೆ? ನನಗೆ ಸಂದೆ ಗೊತ್ತಾಯ್ತು ಯಾರು ಸರ್. ಹೇಳಿದ್ರು ಹಿಂಗಾಗಿದೆ ಅಂತ? ಯಾರು ಬೇರೆ ಹೇಳಿದ್ರು ಹೀಗಾಗಿದೆ ಅಂತ. ಆಗ ಎಲ್ಲೂ ನೋಡೋಕ್ಕಿಂತ ನಾನು ಆಸ್ಪತ್ರೆ ಮಾಡಲ್ಲಿ ಇರಲಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋದೆ, ಎಲ್ಲೂ ಇರಲಿಲ್ಲ. ಇಲ್ಲಿಗೆ ತಗೊಂಡ್ಬಿಟ್ಟಿದ್ರು. ಈಗ ಹೋಗಿ ನೋಡಿದಾಗ ಜೀವ ಇರಲಿಲ್ಲ. ಇಲ್ಲ ಸರ್. ಹಿಂಗೆ ಏನು ಮಾಡಿದ್ದಾರೆ? ಕತ್ತು ಕೂದ್ಬಿಟ್ರ ಸರ್. ಕತ್ತೆ ಕೊಯ್ದುಬಿಟ್ಟಿದ್ದಾರೆ. ಕತ್ತು ತಗೊಂಡು ಕೂದ್ಬಿಟ್ರ ಕತ್ತು. ಮೆಟ್ರ್ ಕೊಯ್ದುಬಿಟ್ಟು ಇದೇನು ಚೂರದ ಅಷ್ಟೇ ಇದು ಎಲ್ಲ ಕೂದ್ಬಿಟ್ರೆ ಕಟ್ಟಿನ ಕೈಗೆ. ಯಜಮಾನ್ರೆ ತಮ್ಮ ಮಗ ಹಿಂದೆ ಏನಾದ್ರು ಕೂಡ ಗಲಾಟೆ ಮಾಡ್ಕೊಂಡಿದ್ದೀರಾ ಅಥವಾ ಹಣಕಾಸಿನ ಸಮಸ್ಯೆ? ಯಾರಿಗೂ ಗಲಾಟೆ ಮಾಡಿದ್ದೀರ ಸರ್? ಅವನು ಯಾರಿಗೂ ಗಲಾಟೆ ಮಾಡಿದ್ದಿಲ್ಲ. ಮನೆಯವರನ್ನ ಕರ್ಕೊಂಡೋಗಿ ಹಿಂಗೆ ಮಾಡ್ಬಿಟ್ಟಿದ್ದಾರೆ? ಬೇರೆ ಹುಡುಗ ಕರ್ಕೊಂಡ್ಬಿಟ್ಟಿರೋದು ಸರ್. ಬೇರೆ ಹುಡುಗ ಯಾರು ಏನಂತ ಗೊತ್ತಾಗಿಲ್ಲ. ಗೊತ್ತಾಗದ ಅವನೇ ಕರ್ಕೋಗಿರೋ. ಯಾರು ಬಿಟ್ರೆ ಆ ಹುಡುಗನ ಹೆಸರೇನಂತೆ? ಅಜಯ್ ಅಂತ ಸರ್. ಅಜಯ್ ಅಂತ ಕರ್ಕೋಗಿರೋ ಸರ್. ಅವನು ನಿದ್ಗೆಟ್ಬಿಟ್ಟು ಬೈನ ಕೆಲಸ ಮಾಡಿ 3 ದಿವಸ ರಜೆ ಹಾಕಿಬಿಟ್ಟು ಬೈದಂತೆ. ಅವತ್ತು ಕರ್ಕೋಗಿಲ್ಲ. ಪುನಃ ಮಾರ್ನಾಗ ಹಿಂಸೆ ಮಾಡಿ ಕರ್ಕೋಗಿರೋದು ಅವನು. ಹಿಂಸೆ ಮಾಡಿ ಏನಂತ ಗೊತ್ತಾಯ್ತು? ಬಾ ಹೋಗೋ ಪಾರ್ಟಿ ಗೀಟಿ ಮಾಡಂಬ ಅಂತ. ಇವ ಬರಲ್ಲ ಅಂತ ಬಾರ ಹೋಗೋ ಅಂತ ಬಾಗಿಲು ತಳ್ಳಿ ನೂಕಿ ಕರ್ಕೊಂಡೋಗೋಣ ಸರ್. ಇವನು ಈಗ ಅಜಯ ಮತ್ತೆ ನಿಮ್ಮ ಮಗ ನಂಜುಂಡಸ್ವಾಮಿ ಅವರು ಇಬ್ಬರು ಸ್ನೇಹಿತರು ಸರ್. ಏನಾದ್ರು ಗಲಾಟೆ ಮಾಡ್ಕೊಂಡಿದ್ರು? ಗಲಾಟೆ ಮಾಡ್ಕೊಂಡಿರ ಗೊತ್ತಿಲ್ಲ. ಒಳ್ಳೆ ಗಲಾಟೆ ಮಾಡ್ಕೊಂಡೇ ಮಾಡಿರೋದು ಅವನು. ಮನೆಗಿದ್ದವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಈ ಥರ ಕೊಲೆ ಮಾಡಿದ್ದಾರೆ. ಹೆಂಗಾಯ್ತು? ಏನಾಯ್ತು? ತಮ್ಮ ಗಮನಕ್ಕೆ ಏನು ಬಂತು ಸರ್? ಘಟನೆ ಹೆಂಗೆ ಅಂತ ಗೊತ್ತಿಲ್ಲ. ನಮಗೆ ಗೊತ್ತಾದ್ದು ನಿನ್ನೆ ಒಂದು 6 ಗಂಟೆಲಿ. ಬಟ್ ಇವನು ನಂಜುಂಡಿ ಕೊಲೆ ಆಗಿದ್ದಾನಲ್ಲ, ಇವನು ಮನೇಲಿ ಇರ್ಬೇಕಾರೆ ಯಾರೋ ಒಬ್ಬ ವ್ಯಕ್ತಿ ಕರ್ಕೊಬಂದಂಗೆ ಕರ್ಕೊಬಂದದ್ದು ಮಾತ್ರ ಊರಲ್ಲಿ ಇಂಥವ್ನು ಕರ್ಕೋದಂತ. ಬಟ್ ಏನಾಗಿದೆ ಎತ್ತಲ ಮುಂದೆ ಏನು ಅನ್ನೋದು ಮಾತ್ರ ಇನ್ನೂ ಇದಾಗಿಲ್ಲ. ಆಲ್ರೆಡಿ ಈಗ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇಲಾಖೆದವರೆಲ್ಲ ತನಿಖೆ ಮಾಡ್ತಾ ಇದ್ದಾರೆ. ಈಗ ಕರ್ಕೊಂಡು ಹೋದ ಅಂತ ಹೇಳಿದ್ರಲ್ಲ, ಊರಲ್ಲಿ ಹೇಳಿದ್ರು. ಊರಲ್ಲಿ ಗಲಾಟೆ ಮಾಡ್ತಾ ಇದ್ದೆ. ಮೊದಲೆಲ್ಲ ಡ್ರಿಂಕ್ಸ್ ಮಾಡ್ತಾರೆ ಮನೇಲಿ ಮಾತ್ರ. ಅಪ್ಪ ಜೊತೆಗೆ ಕಿರಿಕು ಆಮೇಲೆ ನಂಜುಂಡಿ ಇವರೆಲ್ಲ ಫ್ರೆಂಡ್ಸ್ಗಳೇ. ಎಲ್ಲ ಫ್ರೆಂಡ್ಸ್ ಅಪ್ಪ ಅವ್ರ ಮನೇಲಿ ಅವ್ರು ಮಾಮೂಲಿ ಗಲಾಟೆ ಮಾಡ್ತಿರ್ತಾರೆ. ಹೌದು ಸರ್. ಬಾಡಿ ದೊಡ್ಡ ಕೆರೆಯಲ್ಲಿ ಅಂತ ಆ ಪ್ಲೇಸ್ ಅದು. ಅಲ್ಲ ಸರ್, ಈಗ ಭಾಳ ಬದುಕಬೇಕಾಗಿರೋದು ಮಗ 23 ವರ್ಷದನು ಭಾಳ ತಂದೆ ತಾಯಿ ಸಾಕಬೇಕಾಗಿತ್ತು. ಅವನು ಚೆನ್ನಾಗಿ ಇದು ಮಾಡ್ಬೇಕಾಗಿತ್ತು. ಈಗ ಸುತ್ತೋಗ್ಬಿಟ್ಟಿದ್ದಾನೆ. ಏನು ಕಾರಣ ಇರ್ಬೋದು? ಏನು ಗಾಂಜಾ ಎಲ್ಲ ಇದು ಮಾಡ್ತಾರಲ್ಲ ಆ ಕಡೆ ಮೂಡಿಪೇಟೆಯಲ್ಲಿ? ಹೆಂಗೆ ಗೊತ್ತಿಲ್ಲ ಸರ್ ಏನು ಅಂತ ಹೇಳಿ. ನಮ್ಮ ಹಳ್ಳಿ ಕಡೆ ಅಂತ ಅದೇನಿಲ್ಲ, ಟೌನಲ್ಲಿ ಹೇಗೆ ಅಂತ ವಿಚಾರ ನನಗೆ ಗೊತ್ತಿಲ್ಲ ಸರ್. ಅದು ಹೆಂಗೆ ಅಂತ. ನಿಮ್ಮ ಹೆಸರು? ಸತೀಶ್ ಅಂತೇಳಿ.